ಇದೆಲ್ಲ? ಅರ್ಜುನ, ಏನು ಇದು ದಿಢೀರಂತ ಏನಿರ್ತಾರ? ಅಲ್ಲ ಅತ್ತೆ, ಎಲ್ಲ ಅಲ್ಲಿ ಮದುವೆ ಮನೇಲಿ ಸೇರಿದ್ದಾರೆ. ನೀವು ಹೀಗೆ ಮಾಡಿದ್ರೆ ನಮ್ಗೆ ಅವಮಾನ ಆಗಲ್ವಾ? ನನಗೆ ಗೊತ್ತಿತ್ತು ನೀನೇನೋ ಮಸ್ಲತ್ ಮಾಡ್ತಿದ್ಯಾ ಅಂತ. ಇದೇನಾ ಅರ್ಜುನ್? ಇದೆಲ್ಲ ಸರಿ ಇರಲ್ಲ. ಮರ್ಯಾದೆಯಿಂದ ನಡಿ ಇಲ್ಲಿಂದ. ಅರ್ಜುನ್ ಹರಿಣಿ ಮದುವೆ ಆಗಿದೆ. ಈಗ ನೀನ್ ಏನು ಮಾತಾಡ್ಬೇಡ ಮಿಂಚು. ನೀನ್ ಬಂದ್ ಆಡ್ತಿರೋ ಈ ದೊಂಬರಾಟಕ್ಕೆ ಮದುವೆ ಅಂತ ಬೇರೆ ಕರೀತ್ಯಾ? ಮಿಂಚು, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಅದು ನೀನ್ ಯಾರೇ? ಯಾರು ನೀನು? ಮಾತಾಡ್ಬೇಡ, ಬಾಯ್ ಮುಚ್ಕೋ. ಶಾರದವ್ರೆ, ಸ್ವಲ್ಪನಾದ್ರೂ ಮರ್ಯಾದೆ ಇದೆಯಾ ನಿಮ್ಗೆ? ಯಾವಳು ದಿಕ್ಕು ದೆಸೆ ಇಲ್ದವಳಿಗೆ ಜೀವನ ಕೊಡೋಕೆ ನನ್ನ ಮಗಳನ್ನು ಬಲಿ ಕೊಡೋದಕ್ಕೂ ಹಿಂಜರಿಲಿಲ್ಲ ನೀವು. ಕೈ ಇದೆ ಅಂತ ಮುಂದೆ ಮಾಡೋದು ದೊಡ್ಡಸ್ತನ ಅಲ್ಲ ದುಷ್ಯ. ಪರಿಸ್ಥಿತಿ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಹಂಗೆ ನೀನು ಅದನ್ನೇ ಮಾಡಬೇಕಾಗಿತ್ತು. ಇಂಥದ್ದನ್ನೆಲ್ಲ ಮಾಡೋದಕ್ಕೆ ಮುಂಚೆ ಒಂದು ಮಾತು ಕೇಳೋದಲ್ವಾ? ಏನ್ ಶಾರದಾ ಇದು? ಇದನ್ ಮಕ್ಳಾಟನ? ಅಲ್ಲಿ ಎಲ್ರಿಗೂ ನಾವು ಮುಖ ಹೇಗೆ ತೋರ್ಸೋದು? ಆಗ್ಲೇ ಅಲ್ಲಿ ಗುಲ್ಲೆದ್ದಿತ್ತು, ಏನೋ ನಡೀತಿದೆ, ಶ್ರೀಮಂತರ ಮನೆ ಮದುವೆ ಗೋಳೆಲ್ಲ ಇಷ್ಟೇ ಅಂತ. ಸುಮ್ಮನೆ ಇರಿ ಸತ್ಯ. ಎರಡು ಜೀವಗಳ ಮುಂದೆ ಮರ್ಯಾದೆ ದೊಡ್ಡದಲ್ಲ. ನಾನು ನ್ಯಾಯವಾಗಿ ಯೋಚಿಸಿದೀನಿ, ನ್ಯಾಯವಾದ ಕೆಲಸನೇ ಮಾಡಿದ್ದೀನಿ. ಮಾಮ್, ನನಗ್ ಬರ್ತಾ ಇರೋ ಕೋಪಕ್ಕೆ ನಿನ್ನ ಈ ಹರಿಣಿನ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಲೇ ಹರಿಣಿ, ಇವ್ರಿಗಂತೂ ತಲೆ ಇಲ್ಲ, ಆ ಅರ್ಜುನ್ಗೆ ಬುದ್ಧಿ ಇಲ್ಲ. ನಿನ್ಗಂತೂ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಇನ್ನ ಎಷ್ಟು ಜನ ಜೀವನದಲ್ಲಿ ಹೀಗೆ ಹಾಳು ಮಾಡ್ಬೇಕು ಅಂತ ಇದ್ಯಾ? ಮಿಂಚು, ನೀನ್ ಮಾತಾಡ್ಬೇಡ. ನನ್ ಜೀವನನೇ ಹಾಳು ಮಾಡಿದ್ಲು ಅಂತವಳಿಗೆ ನೀನ್ ಸಪೋರ್ಟ್ ಮಾಡ್ತೀಯಾ? ಅರ್ಜುನ್ ಪ್ರೀತಿಸ್ತಾ ಇರೋದು ನನ್ನನ್ನ, ಅವಳಲ್ಲ. ನನ್ಗೆ ಅರ್ಜುನ್ ಸಿಗಲ್ಲ ಅಂತ ಗೊತ್ತಾಗಿದ ತಕ್ಷಣ ನನ್ ಪ್ರಾಣನೇ ಬಿಡಕ್ ಹೊರಟಿದ್ದೆ. ಆದ್ರೆ ಇವಳು ಶ್ರೀಮಂತ ಹುಡುಗರನ್ನ ಪಟಾಯಿಸಿ ಅದನ್ನ ಯೂಸ್ ಮಾಡ್ಕೊಂಡು ಬಿಸಾಕೋದು ಈ ಹರಣಿ ಅಂತ ಕಸ್ಬು. ಮಿಂಚು, ಅತಿ ಆಯ್ತು.
ಶಾರದಾ, ತಪ್ಪು ಮಾಡಿ ಮಗಳ ಮೇಲೆ ಕೈ ಮಾಡೋಕೆ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಎಲ್ಲರೆದುರಿಗೂ ಸುಳ್ಳು ಹೇಳಕ್ಕೆ ಇವಳಿಗೆ ನಾಚಿಕೆ ಇಲ್ಲ. ಇನ್ ಸತ್ಯ ಹೇಳಕ್ಕೆ ನಾನು ಯಾಕೆ ನಾಚಿಕೆ ಪಡ್ಕೋಬೇಕು? ನಾನೇನು ಸುಳ್ಳು ಹೇಳಿಲ್ಲ. ನೀನು ಅರ್ಜುನ್ಗೋಸ್ಕರ ವಿಷ ಕುಡ್ದಿದ್ದು ಸುಳ್ಳು ತಾನೆ? ಹೇಳು. ಏನ್ ಹೇಳ್ತಿದ್ದೀರಾ ಶಾರದಾ ಅವರೇ? ಮಿಂಚು ವಿಷ ಕುಡಿದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ತಾನೆ ನಾನು ಇಲ್ಲಿಗೆ ಬಂದಿದ್ದು. ಅದೇ ನಿಜವಾದ ವಿಷಯನ ಹೇಳ್ತೀನಿ ಕೇಳಿ. ಮಿಂಚು ಚೆನ್ನಾಗಿ ನಾಟಕ ಆಡಿ ಎಲ್ಲರನ್ನ ಫೂಲ್ ಮಾಡಿದ್ಲು. ಆ್ಯಕ್ಚುಲಿ ಅವಳು ವಿಷ ಕುಡ್ದೇ ಇರಲಿಲ್ಲ. ಆ ಥರ ನಾಟಕ ಮಾಡಿ ಎಲ್ರೂ ನಂಬಿಸಿ ಅರ್ಜುನ್ನ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಹರಿಣಿಗೆ ಯಾರು ಸಪೋರ್ಟ್ ಮಾಡದೇ ಇರೋ ಹಾಗೆ ಮಾಡಿ ಈಗ ದೊಡ್ಡದಾಗಿ ಮದುವೆ ಆಗಕ್ಕೆ ಹೊರಟಿದೆಯಲ್ಲ, ಇದು ನೀಚತನ ಅಲ್ವಾ? ಇಷ್ಟು ಮೇಲೆ ಹರಿಣಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ಯಾ ಅಲ್ಲ? ಶಾರದಾ ಅವರೇ, ಏನ್ ಹೇಳ್ತಿದ್ದೀರಾ ನೀವು? ಶಾರದಾ, ಸ್ವಂತ ಮಗಳ ಮೇಲೆ ಯಾಕೆ ಈ ರೀತಿ ಆರೋಪ ಹೊರಿಸ್ತಿದ್ಯಾ? ಮಿಂಚು ಹಾಗೆಲ್ಲ ಮಾಡಕ್ ಸಾಧ್ಯನಾ? ಕೇಳಿ ಅತ್ತೆ, ಮಾಮ್ ನನ್ನ ಮೇಲೆ ಸುಮ್ನೆ ಆರೋಪ ಮಾಡ್ತಾ ಇದ್ದಾರೆ. ಭೇಷ್ ಮಿಂಚು, ಭೇಷ್. ಎಷ್ಟು ಸಲೀಸಾಗಿ ಸುಳ್ಳು ಹೇಳ್ತೀಯ. ನಿನ್ನಿಂದ ಇಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಛೇ, ಮಿಂಚು, ಅವತ್ತು ನೀನು ಹರಿಣಿ ಪಿಜಿಗೆ ಹೋಗಿ ಅವಳ ಹತ್ರ ಈ ವಿಷಯ ಮಾತಾಡ್ತಿದ್ಯಲ್ಲ, ಆಗ ನಾನು ಅಲ್ಲಿಗೆ ಬಂದಿದ್ದೆ. ನೀನಾಡಿದ ಪ್ರತಿ ಮಾತನ್ನು ನಾನು ಕೇಳಿಸ್ಕೊಂಡೆ. ಮಿಂಚು, ಏನಮ್ಮ ಇದು? ಇವ್ರು ಹೇಳ್ತಾ ಇರೋದು ನಿಜಾನ? ಡ್ಯಾಡ್, ಅದು ಇಲ್ಲ ಡ್ಯಾಡ್. ಹರಿಣಿ ಅರ್ಜುನ್ ಮದ್ವೆನ ಎಲ್ಲರೂ ಒಪ್ಕೋಬೇಕಲ್ವಾ? ಅದಕ್ಕೆ ಇವರು ನನ್ನ ಮೇಲೆ ಗೂಬೆ ಕುರ್ಸಿ ಸುಳ್ಳು ಹೇಳ್ತಾ ಇದ್ದಾರೆ. ಬೇಡ ಮಿಂಚು, ಆ ರೀತಿ ಸುಳ್ಳು ಹೇಳಕ್ಕೆ ನೀನಲ್ಲ. ನಾನು ನೀನಲ್ಲ ಮಾಮ್. ನಾನು ಹೀಗೆ ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿನ್ನ ಹತ್ರ? ಓ, ನನ್ನನ್ನೇ ಸಾಕ್ಷಿ ಕೇಳ್ತಾ ಇದ್ಯಾ? ಯಾಕೆ ನೀನ್ ಎಂಥ ಘನ ಕಾರ್ಯ ಮಾಡಿದ್ಯಾ ಅನ್ನೋದು ನಿನಗ್ ಗೊತ್ತಿಲ್ವಾ? ಅವಳು ಕೇಳೋದ್ರಲ್ಲಿ ತಪ್ಪೇನ್ರಿ ಇದೆ? ನಾವೆಲ್ಲರೂ ಛತ್ರದಲ್ಲಿ ಇರ್ಬೇಕಾದ್ರೆ ನೀವು ಕಳ್ಳರ ಹಾಗೆ ಅರ್ಜುನ ಕರ್ಕೊಂಡು ಬಂದು ಅವಳು ಅವಳಿಗೋಸ್ಕರ ಈ ರೀತಿ ಮಾಡ್ತೀರಾ ಅಂದ್ರೆ ನಿಮ್ಮನ್ನ ಹೇಗ್ರಿ ನಂಬೋದು ನಾವು? ದುಷ್ಯಂತ್, ಮಿಂಚು ವಿಷ ಕುಡ್ದು ಆಸ್ಪತ್ರೆಯಲ್ಲಿ ಇದ್ದಿದ್ದನ್ನ ನಾವೆಲ್ಲರೂ ನೋಡಿದೀವಿ ತಾನೆ.
ನನ್ನ ಫೋನ್ನ ಮನೇಲೇ ಬಿಟ್ಟು ಬಂದಿದ್ದೆ. ಹೌದಪ್ಪ, ನಾನು ನಿನ್ನ ಜವಾನ ಇಟ್ಕೊಂಡೇ ಬಂದಿದ್ದೀನಪ್ಪ. ನೋಡಿಲಿ, ನೀನು ಕಾಣದೇ ಇದ್ದಿದ್ದು ನೋಡಿ ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡೋಣ ಅಂತ ನಂಬರ್ಗೋಸ್ಕರ ತಂದೆ ನನ್ನ ತಂದೆ. ಒಪ್ಪಿಸ್ಕೊಳ್ಳಿ. ನೀವು ಫ್ರೆಂಡ್ಸ್ ನಂಬರ್ ತೊಗೊಳೋಕ್ಕೋಸ್ಕರ ತಂದಿದ್ದೀರಾ, ಆದರೆ ಇದು ಇನ್ನೊಂದು ಮುಖ್ಯವಾದ ಕೆಲಸಕ್ಕೆ ಉಪಯೋಗ ಆಗ್ತಾ ಇದೆ. ಅರ್ಜುನ್, ಇಲ್ಲಿ ತಲೆ ಬಿದ್ದು ಹೋಗುವಂಥ ವಿಷಯಗಳು ನಡೀತಿದೆ. ಫೋನ್ ಇಟ್ಕೊಂಡು ಏನೇ ಮಾಡ್ತೀಯಾ? ಅರ್ಜುನ್, ನೀನಾದರೂ ನಮ್ಮನ್ನೊಂದು ಮಾತು ಕೇಳಬೇಕಿತ್ತಲ್ಲ. ನಿಮ್ಮತ್ತೆ ಕರೆದ್ರು ಅಂತ ಇಲ್ಲಿಗೆ ಬಂದ್ಬಿಡೋದಾ? ಏನ್ ಅರ್ಜುನ್, ನಾನ್ ವಿಷ ಕುಡ್ದೇ ಇಲ್ಲ. ನಾನ್ ನಿನ್ಗೂ ಸುಳ್ಳು ಹೇಳಿ ಮೋಸ ಮಾಡ್ದೆ ಅಂತ ನಮ್ಮಮ್ಮ ನಿನ್ನ ಹತ್ರನೂ ಸುಳ್ಳು ಹೇಳಿ ನಂಬಿಸ್ಬಿಟ್ರಾ? ಅತ್ತೆ ಹೇಳಿರೋದು ಸುಳ್ಳಲ್ಲ, ಸತ್ಯನೇ ಹೇಳಿದ್ದಾರೆ. ನೀನವತ್ತು ಹರಿಣಿ ಜೊತೆ ಮಾತಾಡೋದನ್ನ ಇದರಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿದ್ದೀನಿ. ಎಲ್ಲರೂ ಕೇಳಿಸ್ಕೊಳ್ಳಿ, ನಿಮಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ನೀನ್ ಎಲ್ಲರ ಮುಂದೆ ತ್ಯಾಗ ಮಾಡಿದ್ದಕ್ಕೆ ನಿನ್ಗೆ ಏನು ಸಿಗಲ್ಲ. ಆಕ್ಚುಲಿ ನೀನ್ ತ್ಯಾಗ ಮಾಡೋ ಹಾಗೆ ಮಾಡಿದ್ದೆ ನಾನು. ಮಾಸ್ಟರ್ ಪ್ಲಾನು ನೀನ್ ತಿಳ್ಕೊಳ್ದೆ ಹೋದ್ರೆ ನನಗ್ ತುಂಬಾ ಬೇಜಾರಾಗುತ್ತೆ ಕಣೆ. ಏನ್ ಮಾಡಿದೀನಿ ಅಂತ ನೀನು ಗೊತ್ತಾಗ್ತಾ ಇಲ್ಲ ಅಲ್ವಾ? ಗುಂಡಿಗೆನ ಗಟ್ಟಿ ಮಾಡ್ಕೊ, ಈಗ ಹೇಳ್ತೀನಿ. ಅರ್ಜುನ್ ಮುಂದೆ ಪಬ್ಲಿಕ್ ನಲ್ಲಿ ವಿಷ ತಗೊಂಡೆ, ನೆನಪಿದೆಯಾ? ಅವತ್ತು ನಾನು ವಿಷ ತಗೊಂಡೇ ಇರಲಿಲ್ಲ. ನಾನು ಕುಡ್ದಿದ್ದ ಬಾಟ್ಲಿನಲ್ಲಿದ್ದು ಜೇನುತುಪ್ಪ. ಅರ್ಜುನ್ಗೆ ಬ್ಲ್ಯಾಕ್ ಮೇಲ್ ಮಾಡಿದೆ. ಮನೆಯವರೆಲ್ಲ ನನಗೆ ಅನುಕಂಪ ತೋರಿಸ್ಬೇಕು, ಹಾಗೆ ಮಾಡ್ದೆ. ಹಾಸ್ಪಿಟ್ಲಲ್ಲಿ ಕೂಡ ಡಾಕ್ಟ್ರೆಲ್ಲ ನನ್ನ ನಾಟಕನ ನಂಬೇ ಬಿಟ್ರು. ಅವ್ರಿಗೆ ಅನುಮಾನ ಬರ್ತಿದ್ದಾಗೇನೆ ಅವ್ರ ಕೈಗೆ ಎಲ್ಲರಿಗೂ ದುಡ್ಡಿಟ್ಟೆ. ಎಲ್ಲರೂ ಬಾಯಿ ಹೊಲ್ಕೊಂಡ್ರು. ಸತ್ಯ ಹೊರಗೆ ಬರಲೇ ಇಲ್ಲ. ನೀನು ಅದನ್ನೆಲ್ಲ ನಂಬಿ ದೊಡ್ಡದಾಗಿ ತ್ಯಾಗ ಮಾಡೋ ತರ ಮದುವೆಯಿಂದ ಹಿಂದೆ ಸರ್ದೆ. ನನಗೆ ಬೇಕಾಗಿದ್ದಿದ್ದು ಅದೇ ಕಣೆ. ಎಲ್ಲರೂ ಕೇಳಿಸ್ಕೊಂಡ್ರಿ ಅಲ್ವಾ? ಸತ್ಯ ಏನು ಅಂತ ಗೊತ್ತಾಯ್ತಾ? ಹೇಳು ಮಿಂಚು, ಇದು ನಿನ್ನ ಧ್ವನಿ ಅಲ್ಲ ಅಂತ ಈಗ ಹೇಳು ನೋಡೋಣ. ಅದು ಅಮ್ಮನೋ ಅಥವಾ ಬೇರೆ ಯಾರೋ ರೆಕಾರ್ಡ್ ಮಾಡಿರೋ ಧ್ವನಿ ಆಗಿರ್ಬೋದು ಅಷ್ಟೇ.
ಮಿಂಚು, ಸುಳ್ಳು ಹೇಳ್ಬೇಡ. ನಾನೇ ಪ್ರತ್ಯಕ್ಷ ಸಾಕ್ಷಿ ಇದ್ದೀನಿ. ಯಾಕೆ ಅಂದರೆ ಇದನ್ನ ನಾನೇ ರೆಕಾರ್ಡ್ ಮಾಡಿರೋದು. ಮಿಂಚು, ನೀನವತ್ತು ಹರಿಣಿ ಪಿ ಜಿಗೆ ಹೋದಾಗ ಅತ್ತೆ ಮರೆಯಲ್ಲಿ ನಿಂತು ನಿನ್ನ ಮಾತುಗಳನ್ನ ಕೇಳಿಸ್ಕೊತಾ ಇದ್ರು. ನಿನ್ನ ಮಾತುಗಳನ್ನ ಕೇಳಿ ನನಗೂ ಶಾಕ್ ಆಯಿತು. ಇಂಥ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರಲಿ ಅಂತಾನೆ ರೆಕಾರ್ಡ್ ಮಾಡಿದ್ದೆ. ತಾಳಿ ಕಟ್ಟೋದಕ್ಕೂ ಮುಂಚೆ ಇದನ್ನ ನಾನು ಎಲ್ರಿಗೂ ಕೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅತ್ತೆ ಬಂದು ಕರೆದಾಗ ಅತ್ತೆ ನಿರ್ಧಾರ ಯಾವಾಗಲೂ ಕರೆಕ್ಟಾಗಿರುತ್ತೆ ಅಂತ ಹೊರಟು ಬಂದ್ಬಿಟ್ಟೆ. ಮಿಂಚು, ನಿನ್ನ ಸ್ವಾರ್ಥಕ್ಕೆ ನನಗೆ ಸುಳ್ಳಿ ಪಟ್ಟ ಕಟ್ಟಿದ್ಯಲ್ಲ, ಇನ್ಯಾವತ್ತೂ ನಿನ್ನನ್ನು ನಾನು ನಂಬಲ್ಲ. ನಾನೇನು ಎಳೆ ಮಗು ಅಲ್ಲ, ಅತ್ತೆ ಬಲವಂತಕ್ಕೆ ಹರಣಿಗೆ ತಾಳಿ ಕಟ್ಟೋದಕ್ಕೆ. ಹಾಗೆ ನೀವೆಲ್ಲ ಹೇಳಿದ್ರಿ ಅಂತ ಮಿಂಚುಗೆ ತಾಳಿ ಕಟ್ಟೋದಕ್ಕೂ ನಾನೇನು ಮೂರ್ಖ ಅಲ್ಲ. ಇವತ್ತು ಹರಿಣಿನ ಮದುವೆ ಆಗಿದ್ದು ನ್ಯಾಯ. ನಾನು ಎಷ್ಟು ಸಾರಿ ಮಿಂಚುಗೆ ಹೇಳಿದ್ದೀನಿ ಕೇಳಿ, ನಾನಿನ್ನು ಮದುವೆ ಆಗಲ್ಲ ಅಂತ. ಏನು ಮಿಂಚು, ಹೇಳಿದ್ದೀನಿ ತಾನೇ? ಮಿಂಚು 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 ನಿಂತ್ಕೋ. ಶಾರದಾ ಅವರೇ, ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸಲ್ಲ. ಮಹೇಶ್, ತಪ್ಪು ಮಾಡಿರೋದು ನಿಮ್ಮ ಮಗಳು, ನೀವು ನನ್ನನ್ನು ಕ್ಷಮಿಸಲ್ಲ. ವೆರಿ ಗುಡ್. ಅದಕ್ಕೆ ಪ್ಲೀಸ್, ನೀವು ಹೊರಡ್ತಿದ್ದೀರಲ್ಲ ಅಣ್ಣ, ಬನ್ನಿ ಇಬ್ರು, ನೀವು ಆಶೀರ್ವಾದ ಮಾಡಿ.